ವಿಬಿಜಿ ರಾಮ್ಜಿ ವಿರುದ್ಧವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಣಯ ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನಡೆ ಸಂವಿಧಾನದ ಉಲ್ಲಂಘನೆ ಹಾಗೂ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿದೆ. ಬಡವರ ಕೈಯಿಂದ ಅನ್ನವನ್ನು ಕಸಿದು ಶ್ರೀಮಂತರಿಗೆ ನೀಡುವ ಹುನ್ನಾರವಾಗಿದೆ. ಈ ಮೂಲಕ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ತಳ್ಳುವ ಹುನ್ನಾರವಾಗಿದೆ ಅಂತ ಸಿದ್ದರಾಮಯ್ಯ ತಮ್ಮ ನಿರ್ಣಯದಲ್ಲಿ ಉಲ್ಲೇಖಿಸಿದ್ರು. ಕೇಂದ್ರ ಸರ್ಕಾರದ ಮೋದಿ ವಿರುದ್ಧ ದೊಡ್ಡ ಆಕ್ರೋಶವನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಲೆಕ್ಕಾಚಾರದಲ್ಲಿ ಅದೊಂದು ಮನ್ರೇಗಾ ಯೋಜನೆ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಿತ್ತು. ಸೊ ಈಗ ಅದನ್ನು ಬದಲಾವಣೆಗಳು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಒಂದಷ್ಟು ಹೆಚ್ಚಿನ ಜವಾಬ್ದಾರಿ ಹಂಚಿಕೆ ಆಗಿದೆ. ಬಟ್ ಇದಲ್ಲ ಅದು ಅಂತ ಕೇಳ್ತಿದ್ದಾರೆ. ಬಟ್ ಕೇಂದ್ರದವ್ರು ಮಾಡಾಗಿದೆ, ಆಯಾ ರಾಜ್ಯಗಳು ಪಾಲನೆ ಮಾಡಲೇಬೇಕು. ಬಟ್ ಇದು ರಾಜ್ಯಕ್ಕೆ ಫಸ್ಟು ಕೇಂದ್ರವೇ ಹೆಚ್ಚುವರಿಯಾಗಿ ನೋಡ್ತಿತ್ತು, ಈಗ ರಾಜ್ಯಕ್ಕೂ ಜವಾಬ್ದಾರಿಗಳು ಹಂಚಿದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಈಗಲೇ ನಮ್ಮ ಖಜಾನೆ ಭಾಳ ಟೈಟು, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅನ್ನೋ ದಾಟಿನಲ್ಲಿ ವಿರೋಧ ಇದೆ. ಏನೋ ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪೆನ್ ಡ್ರೈವ್ ಸಾಕ್ಷ್ಯ ನೀಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಆಡಿಯೋ ಸಾಕ್ಷ್ಯ ಪ್ರದರ್ಶಿಸಿದ್ದಾರೆ. ತಿಮ್ಮಾಪುರ ಅವರಿಗೆ ಪಾಲು ಕೊಡಬೇಕೆಂಬ ಆಡಿಯೋ ದಾಖಲೆ ಪೆನ್ ಡ್ರೈವ್ನಲ್ಲಿ ಇದೆ. ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತ ನಾಗರಾಜಪ್ಪ ಹಾಗೂ ವಕೀಲ ರಮೇಶ್ ನಡುವಿನ ಮಾತುಕತೆಯ ವಿವರ ಇದಾಗಿದೆ. 18 ಲಕ್ಷ ರು ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಸ್ಪಷ್ಟವಾಗಿದೆ. ಸಚಿವರು ಅಥವಾ ಅವರ ಮಗನ ಕಡೆಯಿಂದ ಸಂದೇಶ ಬಂದ ನಂತರವೇ ಕೆಲಸ ಆಗುತ್ತದೆ ಅಂತ ಹೇಳಿರುವುದು ಆಡಿಯೋದಲ್ಲಿದೆ. ವರ್ಷಕ್ಕೆ 252 ಕೋಟಿ ರು ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಅಂಕಿಅಂಶ ಸಮೇತ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂಕಿಅಂಶದ ಪ್ರಕಾರ ಆರೋಪ ಮಾಡಿದ್ದಾರೆ. ಬಟ್ ದಾಖಲೆಗಳು ಅವೆಲ್ಲ ಬೇಕು. ಇವತ್ತು ದಾಖಲೆ ಇದ್ದವರೇ ಜಯಿಸ್ಕೊತಾವ್ರೆ. ಭ್ರಷ್ಟಾಚಾರ ಮಾಡಿ ಕೆಟ್ಟಣ ತಿಂದು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇರೋ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆಲ್ಲ ಅನ್ನೋ ಪ್ರಶ್ನೆ ಮಾಡುವಂಥವರು, ಪ್ರಶ್ನೆ ಮಾಡೋರು ಸಹ ಮಿಂಗಲ್ ಆಗ್ಬಿಟ್ಟಿದ್ದಾರೆ ಇವತ್ತು. ಸೊ ಹಾಗಾಗಿ ಆರ್ ಅಶೋಕ್ ಕಾಂಗ್ರೆಸ್ ಅವರು ಓಕೆ, BJPಯವರು ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಬೇಕಾಗಿತ್ತು, ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಟ್ಟರೆ ನೆವರ್ ಎವರ್ ಚಾನ್ಸೇ ಇಲ್ಲ. ಬಟ್ ಭ್ರಷ್ಟಾಚಾರ ಈಗ ಒಂಥರ ಕಾಮನ್ ಥರ ಆಗೋಗಿದೆ. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗುತ್ತೆ ಮುಂದೆ ಅಂತ. ಬಟ್ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಓಟ್ ಕಣ್ಣ ಎಷ್ಟು ಕೊಡ್ತೀಯಾ ಅಂತ ಹಿಂದಿನ ದಿನ ಕೇಳ್ತಾರೆ. ಅವ್ನು ತಲೆ ತಲೆ ಓಡ್ ಸಂಪಾದನೆ ಮಾಡೋದನ್ನ ಬೆವರು ಸುರಿಸೋದನ್ನ ನೋಡಲ್ಲ. ಅವನು ಇಡೀ 5 ವರ್ಷ ಕೆಲಸ ಮಾಡಿರ್ತಾನೆ. ಅವ್ರಿಗೂ ತಹಶೀಲ್ದಾರ್ ಆಫೀಸ್ ಕೆಲಸಗಳು, ಪೊಲೀಸ್ ಸ್ಟೇಷನ್ ಕೆಲಸ ಎಲ್ಲ ಮಾಡ್ಕೊಟ್ಟಿರ್ತಾನೆ ಪಾಪ ಮನುಷ್ಯ. ಹಣ ಅವನು 2,000 ಕೊಡ್ತಾನೆ ಓಟ್ಗೆ, ಹಣ ನೀನು 3,000 ಕೊಟ್ಟರೆ ಮಾತ್ರ ಗೆಲ್ತೀಯ ಅಂತಾರೆ. ಪಾಪ ಆ ಬಗ್ಟಕ್ಕೆ ಯಾಕೆ ಅವ್ನು ಕೆಲಸ ಮಾಡಬೇಕಲ್ಲಿ? ಯಾಕೆ ಹೋರಾಟ ಮಾಡಬೇಕು? ಊರು ಕೇರಿ ರೋಡು ಮೋರಿ ಯಾಕೆ ಹೋರಾಟ ಮಾಡಬೇಕು? ಎಲ್ಲಿವರೆಗೆ ಮತದಾರರು ಕೈಯೊಡು ಇದಾಗ್ತಾರೆ ಅಲ್ಲಿವರೆಗೆ ವ್ಯವಸ್ಥೆ ನಡೀತಾ ಇರುತ್ತೆ. ಸೊ ಇನ್ನೊಂದು ಕಡೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರ ಪೆನ್ ಡ್ರೈವ್ ಸಾಕ್ಷ್ಯಕ್ಕೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಣ್ಣೆ ಅಂಗಡಿಗೆ ಹೋದ್ರಿಂತ 50 ಆಡಿಯೋ ವಿಡಿಯೋಗಳನ್ನ ತರಬಹುದು, ಕುಡಿದು ಸುಮ್ಮನೆ ಮಾತನಾಡ್ತಿರ್ತಾರೆ. ಏನಾದ್ರು ದುಡ್ಡು ಎಣ್ಣೆ ಹೊಡೆದಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ರಾಜೀನಾಮೆ ಕೊಟ್ಟು ಹೊರಗೋಗೋದಕ್ಕೆ ಹೇಳಿ. ಅದನ್ನು ಬಿಟ್ಟು ವಿಡಿಯೋ ಆಡಿಯೋ ಅಂತಿರಲ್ಲ. ಎಲ್ಲ ಕಾಲದಲ್ಲೂ ಎಲ್ಲರೂ ಎಣ್ಣೆ ಅಂಗಡಿಗೆ ಹೋದರೆ ಮಾತನಾಡ್ತಲೇ ಇರ್ತಾರೆ. ನೀವು ಹೇಳೋದನ್ನು ಕೇಳಿ ತಿಮ್ಮಾಪುರ ಅವರು ಕಂತೆ ತೆಗೆದುಕೊಳ್ಳುವುದು ಸಿಕ್ಕಿದೆ ಅನ್ನೋ ಅಂದ್ಕೊಂಡಿದ್ವಿ. ಇದೆಲ್ಲ ಏನು ದಾಖಲೆ ಅಂತ ಶಾಸಕ ಶಿವಲಿಂಗೇಗೌಡರು ಗುಡುಗಿದ್ದಾರೆ. ಸೂಪರ್ ಚೆನ್ನಾಗಿದೆ ಆಡಿಯೋ. ಪ್ರತಿ ಬರಲು ಮಾತಾಡ್ತಾರೆ ಹಿಂಗೆ ಇಷ್ಟಕತ್ತಾರೆ ಅಂತ. ಕರೆಕ್ಟಾಗಿ ದಾಖಲೆ ಕೊಡಿ ಅಂತ. ವಿಡಿಯೋ ಕೊಟ್ಟರೆ ಅಂತೀರಿ, ಆಡಿಯೋ ಕೊಟ್ಟರೆ ಕರೆಕ್ಟಾಗಿ ಕೊಡಿ ಅಂತೀರಿ. ದಾಖಲೆಗಳಿಗೆ ಮರ್ಯಾದೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಶಿವಲಿಂಗೇಗೌಡರು ವ್ಯಾಲಿಡ್ ಪಾಯಿಂಟ್, ಕಾನೂನಾತ್ಮಕವಾಗಿ ಮಾತಾಡಿದ್ರೆ ವ್ಯಾಲಿಡ್ ಪಾಯಿಂಟ್ ಅಲ್ಲ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.